ಸೊ ಹಾಯ್ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತಿನ ಅಂದರೆ ಶುಕ್ರವಾರದ ಮೊದಲನೇ ಪ್ರೋಮೋ ಆದರೆ ಬಿಗ್ ಬಾಸ್ ಕಡೆಯಿಂದ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಪ್ರೋಮೋದಲ್ಲಿ ಬಂದುಬಿಟ್ಟು ಧನ್ರಾಜ್ ಮತ್ತು ರಜತ್ ಇಬ್ಬರಿಗೆ ಸ್ವಲ್ಪ ಜಗಳ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ರಜತ್ ಅವರು ಧನ್ರಾಜ್ ಅವ್ರಿಗೆ ಹೊಡಿಯೋಕ್ಕಾದರೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಹೊಡಿಯೋಕೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಲಿಕ್ಕೆ ತಪ್ಪದೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಾಗ ಧನ್ರಾಜ್ ಮತ್ತು ರಜತ್ ನಡುವೆ ಸ್ವಲ್ಪ ಜಗಳ ಆಗಿತ್ತು ಅಂತಲೇ ಹೇಳ್ಬೋದು. ಆದರೆ ಇದೀಗ ಅಂದರೆ ಇವತ್ತು ಬಂದುಬಿಟ್ಟು ಶುಕ್ರವಾರ ಕಳಪೆ ಟಾಸ್ಕ್ ಆದರೆ ನೀಡಿದ್ದಾರೆ. ಮತ್ತು ಈ ಕಳಪೆ ಟಾಸ್ಕ್ನಲ್ಲಿ ಬಂದುಬಿಟ್ಟು ರಜತ್ ಅವ್ರಿಗೆ ಧನ್ರಾಜ್ ಅವರು ಕಳಪೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ರೀಸನ್ ಕೂಡ ಕೊಟ್ಟಿದ್ದಾರೆ. ಏನು ರೀಸನ್ ಕೊಟ್ಟಿದ್ದಾರೆ ಅಂತಂದರೆ ಕೈಕಾಲೆಲ್ಲ ಮುರಿತೀನಿ ಮತ್ತು ನಿನ್ನ ಹೊಡೆದೇ ಆಚೆ ಹೋಗ್ತೀನಿ ಅಂತಾರೆ. ಮತ್ತು ಅದಕ್ಕೆ ಆ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಿಲ್ಲ, ಆ ಕಾರಣಕ್ಕಾಗಿ ನಾನು ಅವರಿಗೆ ಕಳಪೆ ಕೊಟ್ಟಿದ್ದೇನೆ ಎಂದು ರಜತ್ ಅವರಿಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು ಧನ್ರಾಜ್ ಅವರು. ಆನಂತರ ರಜತ್ ಅವ್ರು ಹೇಳ್ತಾರೆ, ನನ್ನ ಮುಖಕ್ಕೆ ಈ ಥರ ಹಿಂಗೆ ಅಂದಾಗ ಅದು ಸಾಫ್ಟ್ ಆಗಿರಲಿಲ್ಲ ಅಂದಾಗ ಧನ್ರಾಜ್ ಅವ್ರು ಹೇಳ್ತಾರೆ, ಅದು ಸಾಫ್ಟೇ, ನಾನು ಆ ಥರ ಏನು ಸೀರಿಯಸ್ ಆಗಿ ಮಾಡಿಲ್ಲ ಅಂತಂದರು ಧನ್ರಾಜ್ ಅವರು. ಆನಂತರ ರಜತ್ ಅವರು ಧನ್ರಾಜ್ ಅವ್ರಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಏನು ಕೊಡ್ತಾರೆ ವಾರ್ನಿಂಗ್ ಅಂತಂದರೆ, ನಾನು ಮಗು ಅಲ್ಲ ಮತ್ತು ಆ ಥರ ನೀನು ನನ್ನ ಮುಖ ಮುಟ್ಟಿದ್ದಕ್ಕೆ ನಾನು ನಿನ್ನ ಕೈಕಾಲು ಮುರಿದು ಮನೆಯಿಂದ ಆಚೆ ಹೋಗ್ತಿದೆ ಅಂದು ಧನ್ರಾಜ್ ಅವ್ರಿಗೆ ರಜತ್ ಅವರು ವಾರ್ನಿಂಗ್ ಆದರೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಆವಾಗ ಧನ್ರಾಜ್ ಅವರು ಬನ್ನಿ ಮುರಿದು ಹೋಗ್ರಿ ಮತ್ತು ಹೊಡಿ ಬನ್ನಿ ಅಂತಂದಾಗ ರಜತ್ ಅವರು ಅವರಿಗೆ ಹೊಡೆಯಲು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಈ ಪ್ರೋಮೋ ಆದರೆ ಎಂಡ್ ಆಗಿದೆ ಮತ್ತು ಎಲ್ಲ ಮನೆಯ ಸ್ಪರ್ಧಿಗಳು ಬಂದು ರಜತ್ ಅವರನ್ನು ತಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರದ ಬಿಗ್ ಬಾಸ್ನಲ್ಲಿ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.